ಚುನಾವಣಾ ಕಣ ರಂಗೇರಿದೆ. ತಾ ಮುಂದು ಅಂತ ಒಬ್ಬೊಬ್ಬರೇ ಪಾರ್ಟಿ ಅವರು ಈಗ ಲಿಸ್ಟ್ ಅನ್ನ ಅನೌನ್ಸ್ ಮಾಡ್ತಾ ಇದ್ದಾರೆ. ಬಿಜೆಪಿ ಫಸ್ಟ್ ಲಿಸ್ಟ್ ಅನ್ನ ರಿಲೀಸ್ ಮಾಡ್ತಾ ಇದ್ದಂತೆ ಕಾಂಗ್ರೆಸ್ ಕೂಡ ಮೊದಲ ಪಟ್ಟಿಯನ್ನ ನಿನ್ನೆ ರಿಲೀಸ್ ಮಾಡಿದೆ. ಅದರಲ್ಲೂ ಹಾವೇರಿ ಗದಗ ಲೋಕಸಭಾ ಕ್ಷೇತ್ರದಿಂದ ಆನಂದ ಗಡ್ಡದೇವರಮಠ ಕಾಂಗ್ರೆಸ್ನ ಅಭ್ಯರ್ಥಿಯಾಗಿ ಅಖಾಡಕ್ಕೆ ಇಳಿತಾ ಇದ್ದಾರೆ. ಅಲ್ಲಿ ಸಿಟ್ಟಿಂಗ್ MP ಉದಾಸಿ ಅವರು ಬಿಜೆಪಿಯಿಂದ ಆಯ್ಕೆಗೊಂಡಂತವರು. ಆದರೆ ಈ ಸಾರಿ ನಾವು ಯಾವುದೇ ಕಾರಣಕ್ಕೂ ಸ್ಪರ್ಧೆಯನ್ನು ಮಾಡೋದಿಲ್ಲ ಅಂತ ಹೇಳಿದ್ದಾರೆ. ಹಾಗಿದ್ರೆ ಬಿಜೆಪಿ ಅವರಿಗೆ ಟಕ್ಕರ್ ಕೊಡೋದಕ್ಕೆ ಆನಂದ ಗಡ್ಡದೇವರಮಠ ಎಷ್ಟು ಸಮರ್ಥ ಅನ್ನುವಂತಹ ಪ್ರಶ್ನೆ ಈಗ ಕಾಡ್ತಾ ಇದೆ. ಲೋಕಸಭಾ ರಣಕಣ ರಂಗೇರ್ತಾ ಇರುವಂಥದ್ದು. ಅದರಲ್ಲೂ ಕೂಡ ಹಾವೇರಿ ಜಿಲ್ಲೆಯ ಆಕಾಂಕ್ಷಿಗಳ ಪಟ್ಟಿ ಹೆಚ್ಚಾಗಿತ್ತು ಕಾಂಗ್ರೆಸ್ನಲ್ಲಿ. ಅದರಲ್ಲೂ ಮೊದಲ ಪಟ್ಟಿ ಬಿಡುಗಡೆ ಆಗಿರುವಂಥದ್ದು. ಇವತ್ತು ನಮ್ಮ ಜೊತೆ ಫಸ್ಟ್ ರಿಯಾಕ್ಷನ್ ರಿಪಬ್ಲಿಕ್ ಕಣಕ್ಕೆ ನೀಡಲಿಕ್ಕೆ ಆನಂದಸ್ವಾಮಿ ಗಡ್ಡದೇವರು ಮಾಡಿರುವಂಥದ್ದು. ಏನು ಹೇಳ್ತಾರೆ ಅವನ್ನ ಕೇಳೋಣ. ಸರ್, ತಾವು ಊಹೆ ಮಾಡಿದ್ರು ಎಲ್ಲೋ ಗೊತ್ತಿಲ್ಲ, ಆದರೆ ಜನರ ನಿರೀಕ್ಷೆ ಆಗಿತ್ತು, ಒಬ್ಬ ಹೊಸ ಯುವಕ ಬೇಕಾಗಿತ್ತು ಅಂತೇಳಿ ಇವತ್ತು ಆನಂದಸ್ವಾಮಿ ಗಡ್ಡದೇವರು ಮಟ್ಟ ಕ್ಯಾಂಡಿಡೇಟ್ ಆಗಿರುವಂಥದ್ದು, ಕಾಂಗ್ರೆಸ್ ಪಕ್ಷದ ಟಿಕೆಟ್ ನೀಡುವಂಥದ್ದು. ಏನು ಹೇಳ್ತೀರಿ ಬಗ್ಗೆ? ಮೊಟ್ಟ ಮೊದಲಿಗೆ ಕಾಂಗ್ರೆಸ್ ಪಕ್ಷದ ಎಲ್ಲ ಮುಖಂಡರಿಗೆ, ತಮ್ಮನ್ನು ಒಳಗೊಂಡು ಎಲ್ಲರಿಗೂ ಹಾಗೂ ನಮ್ಮ ಎಲ್ಲ ಕಾರ್ಯಕರ್ತರಿಗೂ ಧನ್ಯವಾದ ಹೇಳ ಬಯಸ್ತೇನೆ. ಆನಂದಸ್ವಾಮಿ ಗಡ್ಡದೇವರು ಒಬ್ಬ ಸಾಮಾನ್ಯ ಕಾರ್ಯಕರ್ತ ಆಗಿದ್ದು, ಅಂಥವ್ರನ್ನ ಗುರುಸಿ ಇವತ್ತು ಪಕ್ಷ ಟಿಕೆಟ್ ಕೊಂಡಿರುವಂಥ. ಅದರಲ್ಲೂ ಕೂಡ ಬೊಮ್ಮಾಯಿರವ ಹೆಸರು ಹೆಚ್ಚು ಕೇಳಿಬರ್ತಿರೋಂಥದ್ದು ಜಿಲ್ಲೆಗೆ, ಅವರೇ ಮುಂದಿನ ಕ್ಯಾಂಡಿಡೇಟ್ ಅಂತಕ್ಕಂಥದ್ದು. ಆನಂದಸ್ವಾಮಿ ಗಡ್ಡದೇವರು ಮಾಡೋರಿಗೆ ಯಾವ ರೀತಿ ಇದು ಒಂದು ಫೈಟ್ ಆಗುತ್ತೆ ಅಂತ? ನಿಜವಾಗ್ಲೂ ಕಾಂಗ್ರೆಸ್ ಪಕ್ಷ ಕಾರ್ಯಕರ್ತರ ಪಕ್ಷ ಅನ್ನೋದು ಇದರಲ್ಲೇ ಗೊತ್ತಾಗುತ್ತೆ. ಇವತ್ತು ಯಾವ ಪಟ್ಟಿಯಲ್ಲಿ ರಾಹುಲ್ ಗಾಂಧಿ ಸಾಹೇಬರು ಟಿಕೆಟ್ ಅನೌನ್ಸ್ ಆಗುತ್ತೆ ಅಂಥದ್ರಲ್ಲಿ ಸಾಮಾನ್ಯ ಕಾರ್ಯಕರ್ತನಾದ ನನ್ನನ್ನು ಗುರುತಿಸಿ ಟಿಕೆಟ್ ಅನೌನ್ಸ್ ಮಾಡಿದ್ದಾರೆ ಅಂದರೆ ಇದ್ರ ಮೇಲೆ ಕಾಂಗ್ರೆಸ್ ಪಕ್ಷದ ನಿಯಮಗಳು, ಕಾಂಗ್ರೆಸ್ ಪಕ್ಷ ಕಾರ್ಯಕರ್ತರ ಪರವಾಗಿ ಎಷ್ಟು ಕಾಳಜಿ ವಹಿಸ್ತೈತಿ ಅನ್ನೋದು ಇದ್ರ ಮೇಲೆ ಗೊತ್ತಾಗ್ತದೆ. ಬಿಜೆಪಿಯ ಭದ್ರಕೋಟೆ ಆಗಿತ್ತು ಹಾವೇರಿ ಜಿಲ್ಲೆ. ಇದೀಗ ವಿಧಾನಸಭಾ ಚುನಾವಣೆಯಲ್ಲಿ 5 ಜನ ಶಾಸಕರು ಗೆದ್ದರು. ಈಗ ಬಿಜೆಪಿ ಭದ್ರಕೋಟೆ ಅಂದರೆ ಒಂದು ವೇಳೆ MP ಚುನಾವಣೆಯಲ್ಲಿ ಕೂಡ ಅದೇ ರೀತಿಯಾಗಿತ್ತು. ಆನಂದಸ್ವಾಮಿ ಗಡ್ಡದೇವರು ಮುಂದೆ ಇರುವಂಥ ಪ್ರಮುಖವಾದಂಥ ಘಟ್ಟ ಯಾವುದು ಈ ಚುನಾವಣೆಯಲ್ಲಿ ಅಂತ? ಚುನಾವಣೆಯಲ್ಲಿ ಪ್ರಮುಖವಾದ ಘಟ್ಟ ಗೆಲ್ಲೋದೊಂದೇ. ಅದಕ್ಕೆ ಏನು ಬೇಕು ಆ ತಯಾರಿಯನ್ನು ಸುಮಾರು 2 ವರ್ಷದಿಂದ ನಾವು ಮಾಡ್ತಿದ್ದೀವಿ. ಶಾಸಕರ ಅಂದರೆ ನಮ್ಮ ವಿಧಾನಸಭೆ ಚುನಾವಣೆಗಿಂತ ಮೊದಲನೇ ಕಾಂಗ್ರೆಸ್ ಪಕ್ಷ ತನ್ನ ರೂಪರೇಷವನ್ನು ಲೋಕಸಭೆಗೂ ರೂಪಿಸಿತ್ತು ಅನ್ನೋಕ್ಕೆ ನಾನು ಆ ಸಿಸ್ಟಮಲ್ಲಿ ವರ್ಕ್ ಮಾಡಿರೋದ್ರಿಂದ ನಂಗೆ ಗೊತ್ತಿದೆ. ಆದ್ದರಿಂದ ಗೆಲ್ಲೋದೊಂದೇ ನಮ್ಮ ಒಂದು ಗುರಿ. ಸ್ವಲ್ಪ ಸಮಯದಿಂದ ಸಿದ್ದರಾಮಯ್ಯವರು ತಮ್ಮ ಕಾಲ್ ಮಾಡಿರ್ತಾರೆ, ಏನು ಹೇಳಿದ್ರು ಸರ್ ಚುನಾವಣೆ ಬಗ್ಗೆ ಅಂತ? ಇಲ್ಲ, ನಾವು ಇನ್ನೂ ಸಂಪರ್ಕಕ್ಕೆ ಬಂದಿಲ್ಲ. ನಮ್ಮ ಪೂರ್ತಿ ಫೋನ್ ಎಲ್ಲ ಇದು ಆಗಿತ್ತು. ನಾವು ಅವ್ರ ಜೊತೆ ಸಂಪರ್ಕಕ್ಕೆ ಬಂದು ಅವರಿಗೂ ಧನ್ಯವಾದವನ್ನು ಹೇಳ ಬಯಸ್ತೇವೆ. ಇನ್ನು ಜಿಲ್ಲೆಯಾದಂಥ ಇರುವಂಥ ಎಲ್ಲ ಶಾಸಕರು ತಮ್ಮ ಕಾಂಗ್ರೆಸ್ ಪಕ್ಷವರೇ ಇರುವಂಥದ್ದು. ಯಾವ ರೀತಿ ಅವ್ರನ್ನ ಮನವೊಲಿಸೋ ಪ್ರಯತ್ನ ಮಾಡ್ತೀರಿ ಮತ್ತು ಯಾವ ರೀತಿ ತಮ್ಮ ಜೊತೆಗಿದ್ದಾರೆ ಅಂತವಲ್ಲ? ಇಲ್ಲ, ಎಲ್ಲರ ಅಭಿಪ್ರಾಯದ ಮೇರೆಗೆ ಇವತ್ತು ನನಗೆ ಟಿಕೆಟ್ ಸಿಕ್ಕಿರೋದ್ರಿಂದ ಎಲ್ಲರೂ ಒಗ್ಗಟ್ಟಾಗಿರೋದ್ರಿಂದ ಆ ಪ್ರಶ್ನೆ ಬರಂಗಿಲ್ಲ ಅಂತ ನಾನು ತಿಳ್ಕೊಂಡಿದ್ದೀನಿ. ಯಾಕಂದರೆ ಎಲ್ಲರ ಮುಕ್ತವಾದ ಅಭಿಪ್ರಾಯ, ಎಲ್ಲರೊಂದಿಗೆ ಸಂಪರ್ಕ, ಎಲ್ಲರೊಂದಿಗೆ ಇದ್ದಿದ್ದ ಪ್ರಕಾರ ನಮ್ಮಲ್ಲಿ ಯಾವುದೇ ಥರದ ಒಡಕಿಲ್ಲ. ಏನೇ ಭಿನ್ನಾಭಿಪ್ರಾಯಗಳಿದ್ದರೂ ಅವನ ಮಾತುಕತೆಯ ಮೂಲಕ ನಾವು ಕುತ್ಕೊಂಡು ಅದನ್ನು ಬಗೆಹರಿಸ್ತೀವಿ. ಆದರೆ ನನಗನ್ಸಿದ ಮಟ್ಟಿಗೆ 100ಕ್ಕೆ 100 ಯಾವುದೇ ಥರದ ಭಿನ್ನಾಭಿಪ್ರಾಯಗಳಿಲ್ಲ. ಯಾವುದೇ ರೀತಿಯ ಭಿನ್ನಾಭಿಪ್ರಾಯ ಕೂಡ ಅವನ್ನ ಕೂತ್ಕೊಂಡು ಬಗೆಹರಿಸುವಂತಕ್ಕಂಥದ್ದು ಆನಂದಸ್ವಾಮಿ ಗಡ್ಡದೇವರು ಅವರು ಹೇಳ್ತಕ್ಕಂಥ ಮಾತು. ಇನ್ನು ರಿಪಬ್ಲಿಕ್ ಕನ್ನಡಕ್ಕೆ ಫಸ್ಟ್ ರಿಯಾಕ್ಷನ್ ನೀಡಿದ ರಿಪಬ್ಲಿಕ್ ಕನ್ನಡಕ್ಕೆ ನೀಡಿದಂಥ ರಿಯಾಕ್ಷನಲ್ಲಿ ಹೇಳಿದಂಥ ಗಡ್ಡಸ್ವಾಮಿ ಅವರ ಮಾತುಗಳಾಗಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಆಕಾಶ್ ಜೊತೆ ಮಾರುತಿ BM, ರಿಪಬ್ಲಿಕ್ ಕನ್ನಡ, ಹಾವೇರಿ.